ಉತ್ತರ ಪ್ರದೇಶದಿಂದ ಬಂದು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದ. ಸ್ನೇಹದ ಹೆಸರಲ್ಲಿ ಹೆಣ್ಮಗಳೊಬ್ಬಳನ್ನ ಪರಿಚಯ ಮಾಡಿಕೊಂಡವ ಅಕ್ಕ ತಂಗಿಯ ಬದುಕನ್ನ ಸರ್ವನಾಶ ಮಾಡಿದ್ದಾನೆ. ಕಣ್ಣಲ್ಲೇ ಗಿರಿಗಿಟ್ಲೆ ಆಡಿಸ್ತಿದ್ದ ಕೆಲಾಡಿ ಅಂಕಲ್, ಮನೆ ಮಗನಂತೆ ಆಡಿದ್ದ ನಾಟಕ, ಸುಂದರಿಗೆ ಹಾಕಿದ್ದ ಗಾಳ. ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದು ಪಾರ್ಟ್ ಟೈಮ್ ಜಾಬ್ ನಂತಾಗಿದೆ. ಎಂಜಾಯ್ಮೆಂಟ್ ಬೇಕು ಅಂದಾಗ ಸುತ್ತಾಡೋದು, ಕೈಗೆ ಸಿಕ್ಕದಷ್ಟು ಕಾಸು ಕಿತ್ಕೊಂಡು ಆಮೇಲೆ ಕೈ ಎತ್ತೋದು, ಇದನ್ನೇ ಕೆಲವರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಅಮಾಯಕ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಲಕ್ಷ ಪೀಕ್ತಿದ್ದಾರೆ. ಬರೀ ಹಣ ಎಗರಿಸೋದು ಅಷ್ಟೇ ಅಲ್ಲ, ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಕಾಸಿನ ಜೊತೆಗೆ ಮೈ ಮನಸ್ಸನ್ನು ದೋಚ್ಕೊಂಡು ಹೋಗಿದ್ದಾರೆ. ಇವನು ಕೂಡ ಇದೇ ಕೆಟಗರಿಗೆ ಸೇರಿದವ. ಸುರಸುಂದರಿಯ ಬಾಳಲ್ಲಿ ಪ್ರೀತಿಯ ಪಲ್ಲಂಗದಾಟ ಆಡಿದವ, ನಡು ನೀರಿನಲ್ಲಿ ಕೈಕೊಟ್ಟು ಹೋಗಿದ್ದಾನೆ. ಮದುವೆ ಆಗ್ತೀನಿ ಅಂತ ಇಲ್ಲ ಸಲ್ಲದ ಕಥೆ ಕಟ್ಟಿ ಹೆಣ್ಣು ಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಇವನೇ ನೋಡಿ ಮಾತಲ್ದಿ ಮೋಡಿ ಮಾಡೋ ಮನೆ ಹಾಳ, ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗಿದ್ದಾನೆ. ಇದನ್ನೇ ತನ್ನ ಅಸ್ತ್ರ ಮಾಡಿಕೊಂಡಿದ್ದ ಉತ್ತರ ಪ್ರದೇಶದ ಶುಭಾಂಶು ಶುಕ್ಲನ ನವರಂಗಿ ಆಟಕ್ಕೆ ಅದೆಷ್ಟೋ ಹೆಣ್ಣು ಮಕ್ಕಳು ವಿಲವಿಲಾಗೆಂದಿದ್ದಾರಂತೆ. ಈ ಹೆಣ್ಣು ಮಗಳನ್ನ ಅದ್ ಹೇಗೆ ಪರಿಚಯ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದವ ಇವರ ಮನೆಗೆ ಮಗನಾಗಿ ಹೋಗಿದ್ದ. ಯಾವಾಗ ಹೆಣ್ಣು ಮಗಳು ಈತನ ಬುತ್ತಿಗೆ ಬಿದ್ಲು, ನವರಂಗಿ ಆಟ ಶುರು ಹಚ್ಕೊಂಡಿದ್ದಾನೆ. ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ ಅಂತ ಯುವತಿ ಬಳಿ ಸುಳ್ಳು ಹೇಳಿಸಿ ಬೆಂಗಳೂರಲ್ಲೇ ಫ್ಲಾಟ್ ಮಾಡಿದ್ದ. ಅಲ್ಲೇ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ಶುರು ಮಾಡಿದ್ರು. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನೇನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತೊಗೊಂಡು ನಂದೆಲ್ಲ ಕಾಸು ತೊಗೊಂಡು ನನ್ನ ಲೈಫೆಲ್ಲ ಹಾಳು ಮಾಡಿಬಿಟ್ಟ ಅವನು. ಬೆಂಗಳೂರಲ್ಲಿ ಇದ್ದುಕೊಂಡು ಮುಂಬೈ ಕಳ್ಳಾಟ ಶುರು ಮಾಡಿದವರು ಪ್ರಪಂಚವನ್ನೇ ಮರೆತಿದ್ದಾರೆ. ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹಂತ ಹಂತವಾಗಿ 37 ಲಕ್ಷ ಹಣ ಪೀಕಿದ್ದ. ದಿನಗಳು ಕಳೀತಿದ್ದಂತೆ ಶುಭಾಂಶು ಕಳ್ಳಾಟಗಳು ಬಯಲಾಗುವುದಕ್ಕೆ ಶುರುವಾಗಿದೆ. ಈತನಿಗೆ ಮೊದಲೇ ಮದುವೆ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಈ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನಿನ್ನನ್ನೇ ಮದುವೆ ಆಗ್ತೀನಿ ಎಂದಿದ್ದ. ನಂತರ ಇಷ್ಟಕ್ಕೆ ಸುಮ್ಮನಾಗದವ ಈ ಹೆಣ್ಣು ಮಗಳ ಅಪ್ರಾಪ್ತ ತಂಗಿ ಮೇಲೂ ಕಣ್ಣು ಹಾಕಿ ಅತ್ಯಾಚಾರ ಮಾಡಿದ್ದಾನಂತೆ. ಒಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯವ್ರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳು ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ಥರ ಮೋಸ ಮಾಡ್ತಿದ್ದಾನೆ ಎಲ್ಲರ ಜೊತೆ, ನೀನು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನಿಗೆ ಗೊತ್ತಾಯಿತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತೊಗೊಳ್ತಿದ್ದೆ, ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ. ಇವನು ಮಾಡಿರೋ ಕಳ್ಳಾಟ ಒಂದೆರಡಲ್ಲ, ಅಕ್ಕ ತಂಗಿಯರ ಬಾಳಲ್ಲಿ ಚೆಲ್ಲಾಟ ಆಡಿದವ. 559 ಗ್ರಾಂ ಚಿನ್ನವನ್ನು ಕದ್ದಿದ್ದ. ಈ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಈತನ ಕಾಟ ತಾಳೋದಕ್ಕಾಗದ ಹೆಣ್ಣು ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪೋಲಿ ಅಂಕಲ್ಗೆ ಕೋಳ ತೊಡಿಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.